ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮಮ್ಮ ಆಲ್ರೆಡಿ 2 ಟೈಪ್ ಚಿಕನ್ ಸಾರು ನಿಮಗೆ ತೋರಿಸಿದ್ದಾರೆ. ಚಿಕನ್ ಸಾರು ಅಲ್ವಾ, ಆ್ಯಂಡ್ 3ನೇ ಥರ ತೋರಿಸ್ತೀನಿ ಅಂತ ಅಂದಿದ್ರು. ನೆನಪಿದ್ಯಾ? ಅದೇ ಇವತ್ತು ಮಾಡಬೇಕಾಗಿರೋದು. ಏನಕ್ಕಂದರೆ 2 ತೋರಿಸ್ಬಿಟ್ಟು 3 ತೋರಿಸಿಲ್ಲ ಅಂದರೆ ನಿಮಗೆ ಜಸ್ಟಿಸ್ ಮಾಡ್ದಂಗೆ ಆಗಲ್ಲ. ಇದು ಮಹಾರಾಷ್ಟ್ರ ಸ್ಟೈಲ್ ಚಿಕನ್ ಸಾರು. ಸೊ ಎಲ್ಲರೂ ವೆಯ್ಟ್ ಮಾಡ್ತಿದ್ದೀರಾ ಅಲ್ವಾ 3ನೇ ಚಿಕನ್ ಸಾರಿಗೆ? ಇವತ್ತು ನಮ್ಮಮ್ಮ ಮಾಡ್ತಾರೆ. ಅದ್ರ ಜೊತೆಗೆ ಏನು ಮಾಡ್ತಿದ್ದೀರಿ? ನೀರು ದೋಸೆ. ನೀರು ದೋಸೆ. ಬರೀ ನೀರು ದೋಸೆನಾ? ಬರೀ ನೀರು ದೋಸೆ ಮಾಡ್ತಾ ಇದ್ದಾರೆ. ಏನಕ್ಕಂದ್ರೆ ಅನ್ನ ತಿಂದು ಬೋರು, ಮಳೆ ಬೇರೆ ಬರ್ತಾ ಇದೆ. ಒಳ್ಳೆ ಚಿಕನ್ ಸಾರು ಜೊತೆ ನೀರು ದೋಸೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಗೈಸ್. ನಂಗೆ ನಿಜ ಕಾಯಕ್ಕಾಗ್ತಿರ್ಲಿಲ್ಲ. ನಾನು ನಮ್ಮಮ್ಮಂಗೆ ಅಂದೆ, ಮಮ್ಮ ಸಾರು ಮಾಡಿಬಿಡಿ, ತಿನ್ಬಿಡೋಣ, ವಿಡಿಯೋ ಬೇಡ ಇವತ್ತು ಅಂತ. ನೀವ್ ಹೆಂಗಿದ್ರು ತಿಂತೀಯಾ, ನಿಮ್ಮ ಆಡಿಯನ್ಸಿಗೆ ತೋರಿಸ್ದೆ ಅದ ಹೆಂಗ್ ತಿನ್ನಕ್ಕಾಗತ್ತೆ ನಾವು? ಅದೇ ಪಾಪ ಅಲ್ವಾ. ನಡಿ ತೋರ್ಸೋಣ. ನಡ್ರಿ. ರೆಡಿ ಇದ್ದೀರಾ? ರೆಡಿ, ಬನ್ನಿ. 1 kg ಚಿಕನ್ ತಗೊಂಡಿದೀವಿ. ಓಕೆ. ಚೆನ್ನಾಗಿ ತೊಳೆದಿದ್ದೀವಿ. ಓಕೆ. ಅದಕ್ಕೆ ತೆಂಗಿನಕಾಯಿ 1 ಬಟ್ಲು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 2 ಗೆಡ್ಡೆ ಬೆಳ್ಳುಳ್ಳಿ, ಚಿಕ್ಕದ ಗೆಡ್ಡೆ, ಶುಂಠಿ 1-2 ಇಂಚು, ಉಪ್ಪು, ಅರಿಶಿನ. ಇದು ನಮ್ಮ ಸ್ಪೆಷಲ್. ಸೊ ಮಮ್ಮ, ಈ ಖಾರದ ಪುಡಿ ಸ್ಪೆಷಲ್ ಅಂತ ಏನಕ್ಕಂದ್ರಿ? ಇದು ಏನಕ್ಕೆ ಅಂದರೆ ನೋಡಿ, ಈಗ ನಾನು ಇಲ್ಲಿ ಏನು ಲವಂಗ, ಚಕ್ಕೆ, ಗಸಗಸೆ, ಏಲಕ್ಕಿ ಏನು ಇಟ್ಕೊಂಡಿಲ್ಲ. ನಾನು ಏನು ಇಟ್ಕೊಂಡಿಲ್ಲ, ಆಯ್ತಾ. ತೆಂಗಿನಕಾಯಿನೂ ಕಡಿಮೆ ಹಾಕೊಂಡಿದ್ದೀನಿ. ಇದರಲ್ಲಿ ಎಲ್ಲ ಇರುತ್ತೆ, ಎಲ್ಲ ಇದೆ. ನಮ್ಮ ಮಹಾರಾಷ್ಟ್ರದಲ್ಲಿ ಮಾಡುವಂಥ ನಮ್ಮ ಕಾಂದಾ ಲಸೂನ್ ಪೌಡರ್ ಅಂತ, ಮಸಾಲ ಅಂತ ಅಂತಾರೆ. ಅದು ಇದು ಹೆಂಗ್ ತರಿಸ್ಕೊಂಡಿದೆ ಅಂದ್ರೆ, ನಮ್ಮಪ್ಪ ತಿನ್ಬೇಕಂತ ತುಂಬಾ ಆಸೆ ಆಗಿತ್ತು ಅವ್ರಿಗೆ. ಸೊ ನಮ್ಮಪ್ಪ ಹುಡ್ಕಾಡಿ ಅಲ್ಲಿ ನಮ್ಮ ರಿಲೇಟಿವ್ಸಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹೇಳಿ ಅವ್ರ ಕಡೆಯಿಂದ ತರಿಸ್ಕೊಂಡಿರೋದು. ಸೊ ಕಾಂದಾ ಲಸೂನ್ ಮಸಾಲ ನಿಮಗೆ ಸಿಗುತ್ತೆ, ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ. ನಿಮ್ಗೆ ಬೇಕಂದ್ರೆ ಗಿಮಝಾನ್ ನೋಡಿದೆ ನಾನು ಇವಾಗ, ಬೇಕಂದ್ರೆ ನಿಮಗೆ ಅಲ್ಲೂ ಸಿಗುತ್ತೆ. ಸೊ ಆರ್ಡರ್ ಮಾಡ್ಕೊಳ್ಳಿ, ಬಿಕಾಸ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಮಸಾಲೆ ಇದ್ರೊಳಗೆ ಇರುತ್ತೆ. ಇದರಲ್ಲಿ ಒಂದು 24-25 ಮಸಾಲೆ ಇರುತ್ತೆ ನಿಮಗೆ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಆ್ಯಂಡ್ ಒಣ ಕೊಬ್ಬರಿ, ಆಮೇಲೆ ಪ್ರತಿಯೊಂದನ್ನು ಎಲ್ಲದು ಹಾಕಿ ಮಾಡಿರೋದು. ಇದು ಧನಿಯಾ, ಆಮೇಲೆ ಎಲ್ಲ ತುಂಬ ಥರದ್ದು ಗರಂ ಮಸಾಲೆ ನಾವಿಲ್ಲಿ ಯೂಸ್ ಮಾಡದೇ ಇರೋದನ್ನು ಎಲ್ಲ ಮಿಕ್ಸ್ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅದಕ್ಕೋಸ್ಕರ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹೆಂಗಿದ್ರು ಅಮೆಝಾನಲ್ಲಿ ಸಿಗುತ್ತಂತೆ. ಹೌದು, ನೀವು ಟ್ರೈ ಮಾಡಿ. ಎಸ್. ಇದರಲ್ಲಿ ನೆಕ್ಸ್ಟ್ ಮಟನ್ ತೋರಿಸ್ತೀನಿ. ಅದು ಸ್ವಲ್ಪ 2 ಟೈಪ್ ಮಾಡ್ಬೋದು ಒಂದೇ ಇದರಲ್ಲಿ. ಆ ಥರ ತೋರಿಸ್ತೀನಿ. ಚಿಕನ್ ಸಾರು ತೋರಿಸೋಣ, ಬನ್ನಿ. ಸೊ ಗೈಸ್, ಇಲ್ಲಿ ನಮ್ಮಮ್ಮ ಎಣ್ಣೆ ಕಾಯಕ್ಕೆ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಚಿಕನ್ ಇಲ್ಲಿ ಏನಕ್ಕೆ ಹಾಕ್ತಾ ಇದ್ದೀರಾ? ಕಲಿಸ್ಬೇಕಲ್ಲ. ಕಲಿಸ್ಬೇಕಾ? ಸ್ವಲ್ಪ ಅರಿಶಿನ ಪುಡಿ ತಡ್ರಿ, ಚಮಚ ಇದೆ. ಸ್ವಲ್ಪ ನಾನು ಅದಕ್ಕೆ ಇಟ್ಟಿರ್ತೀನಿ, ಇವಳು ತೆಗೆದು ಬಿಡ್ತಾಳೆ. ಹೌದು, ಎಷ್ಟು ಸಾಕ? ಹಾಕು. ಹಾಕು. ಓಕೆ, ಆಯ್ತಾ. ಈಗ ಉಪ್ಪು ಹಾಕು. ಉಪ್ಪು ಎಷ್ಟು? ಇಷ್ಟ ಹಾಕು. ಇನ್ನೊಂದು ಸ್ವಲ್ಪ ಹಾಕು. ಓಕೆ, ಇಷ್ಟ ಸಾಕು. ಓಕೆ ಗೈಸ್, ಈಗ ಚೆನ್ನಾಗಿ ಕಲಿಸ್ಬೇಕು ಇದನ್ನು. ಚೆನ್ನಾಗಿ. ಸೊ ನಮ್ ಎಣ್ಣೆ ಕಾದಿದೆ ಅಂದಿದ್ದೆ. ಇವಾಗ ಏನ್ ಹಾಕ್ತಾ ಇದ್ದೀರಾ? 2 ಈರುಳ್ಳಿಯಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಇದೆ. ಓಕೆ, 2 ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ ಇದೆ. 1 kg ಚಿಕನ್ಗೆ 2 ಈರುಳ್ಳಿ. 2 ಈರುಳ್ಳಿ. ಇಲ್ಲಾಂದ್ರೆ ಅದ್ರಲ್ಲೂ ಈರುಳ್ಳಿ ಇರುತ್ತೆ, ಖಾರದ ಪುಡಿದಲ್ಲೂ ಸ್ವಲ್ಪ ಇರುತ್ತೆ. ಹಾಗಾಗಿ ತುಂಬಾ ಈರುಳ್ಳಿ ಹಾಕಿದಾಗ ಸಾರು ಸ್ವೀಟ್ ಬರುತ್ತೆ. ಸ್ವೀಟ್ ಬರಬಾರ್ದು, ನಾನ್ ವೆಜ್. ಹೌದು, ಅದೇ ಗೈಸ್. ಕಾಂದಾ ಅಂತ ಅಂದ್ರೇನೆ ಈರುಳ್ಳಿ ಅಂತ. ಕಾಂದಾ ಲಸೂನ್ ತಿಕ್ಕಟ್ ಪುಡಿ ಅಂತಾರೆ. ಕಾಂದಾ ಲಸೂನ್ ತಿಕ್ಕಟ್ ಪುಡಿ ಅಂದ್ರೆ ಅದು. ಇನ್ನು ಒಂದು ಗರಂ ಮಸಾಲೆದಿರುತ್ತೆ ಅಲ್ಲಿಂದೇನೆ. ಓಕೆ, ನಮ್ಮಮ್ಮ ಅದು ಐಸ್ ಕ್ರೀಮ್ ಡಬ್ಬಿಯಲ್ಲಿ ಇಟ್ಟಿದ್ದಾರೆ ಗೈಸ್. ಮತ್ತೆ ಐಸ್ ಕ್ರೀಮ್ ಅಲ್ಲ ಅದು, ಇದು ಗರಂ ಮಸಾಲೆ, ಅಲ್ಲಿಂದ ಗರಂ ಮಸಾಲೆ. ಸೊ ಎಲ್ಲ ತರಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀರಾ? ಅದು ಹಿಂಗೆ ಮೆತ್ತ ಇರುತ್ತೆ ನೋಡಿ, ಪುಡಿ ಇರಲ್ಲ. ಯಾಕಂದ್ರೆ ಅದಕ್ಕೆ ತುಂಬಾ ಎಣ್ಣೆಯಲ್ಲೇ ಮಾಡೋದು. ಎಣ್ಣೆಯಲ್ಲೇ ಹುರಿದ್ಬಿಟ್ಟು ಈ ಮಸಾಲೆ ಎಲ್ಲ, ಅದಕ್ಕಂತ ಬೇರೆ ಮಿಷನ್ ಇರುತ್ತೆ. ಇಲ್ಲೆಲ್ಲ ನಾವು ಮಾಡಕ್ ಆಗಲ್ಲ. ಓಕೆ ಓಕೆ, ಅಲ್ಲಿ ಮಾತ್ರ ಅದಕ್ಕಂತ ಇರುತ್ತೆ. ನೋಡಿ, ಈಗ ಚಿಕನ್ ಈಗಲೇ ನೀರು ಹಾಕ್ಬಾರ್ದು. ಇದ್ರ ನೀರು ಬಿಟ್ಕೊತಾ ಇರುತ್ತೆ. ಅಲ್ಲಿ ತನಕ ನಾವೇನ್ ಮಾಡ್ಬೇಕು, ಹೀಗ್ ಮಾಡಿ ಇದ್ರ ಮೇಲ್ ನೀರ್ ಹಾಕ್ತಾರೆ ಗೈಸ್. ಈ ತರ ನೀರ್ ಹಾಕ್ಬಿಡ್ಬೇಕು. ಅದು ಬಿಸಿ ಆದಂಗೂ ಇದೇ ನೀರ್ ಹಾಕ್ತಾ ಇರ್ಬೇಕು. ಓಕೆ, ತಣ್ಣನೆ ನೀರು ಹಾಕ್ಬಾರ್ದು. ನೆಕ್ಸ್ಟ್ ಏನ್ ಮಾಡ್ತಿದ್ದೀರಾ? ಈಗ ಇದನ್ನ ಒಂದ್ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈ ಈರುಳ್ಳಿನ ಉಳ್ದಿದ್ದ ಅರ್ಧ ಈರುಳ್ಳಿ. ಆಯ್ತಾ, ಫಸ್ಟ್ ಈರುಳ್ಳಿ ಹಾಕೋಣ.
ಇದು ರುಬ್ಲಿಕ್ಕೆ. ಹಾ ಹಾ ಅಲ್ಲಿ ಸ್ಟವ್ ಮೇಲೆ ಸುಡ್ತಾರೆ, ಹಾ ಇಲ್ಲ ಕೆಂಡದಲ್ಲಿ ಸುಡ್ತಾರೆ, ಸ್ಟವ್ ಮೇಲೆ ಸುಡ್ತಾರೆ. ನಾನು ಗ್ಯಾಸ್ ಮೇಲೆ ಸುಡೋದು ಒಳ್ಳೇದಲ್ಲ ಡೈರೆಕ್ಟ್ ಅಂತ ಹೇಳಿ ಸುಡಲ್ಲ, ಈ ತರ ಸುಡ್ತೀನಿ. ಓಕೆ. ಕೊಬ್ಬರಿನೂ ಹಾಕ್ತೀನಿ. ಓಕೆ. ಹುರ್ಕೊಂಡಾಯ್ತಾ? ಹುರ್ಕೊಂಡು ನೋಡು, ಕಾಯೆಲ್ಲ ಗೋಲ್ಡನ್ ಬ್ರೌನ್ ಆಗಿ. ಗೋಲ್ಡನ್ ಬ್ರೌನ್ ಆಗಿದೆ. ಸಾಕೀಗ ಇದನ್ನ ಆಫ್ ಮಾಡಿಬಿಡೋಣ. ಇದು ತಣ್ಣಗಾದ್ಮೇಲೆ ರುಬ್ಬೋದು. ಓಕೆ. ಇಲ್ಲಿ ನೋಡರಿ, ಈಗ ನೀರು ಕುದೀತಾ ಇದೆ. ಹೌದಾ? ಹಾ. ನಿಧಾನಕ್ಕೆ ಇದೇ ನೀರ್ನ ಅದ್ರ ಒಳಗೆ ನೀರನ್ನ ಅದ್ರಲ್ಲಿ ಹಾಕ್ಬೇಕು ಅಷ್ಟೇ. ಅದೇ ನೀರಲ್ಲಿ ಬೇಯ್ತಾ ಇರ್ಬೇಕು. ಮತ್ತೆ ಇನ್ನೊಂದು ಮತ್ತೆ ನೀರು ಹಾಕ್ಬೇಕು. ಹೀಗೆ ಮಾಡ್ಬೇಕು. ಅವಾಗ ಚೆನ್ನಾಗಿ ಬೇಯುತ್ತೆ. ನೆಕ್ಸ್ಟ್ ಏನ್ ನೋಡು, ಈರುಳ್ಳಿ ಮತ್ತೆ ತೆಂಗಿನಕಾಯಿ ಹುರ್ಕೊಂಡಿರೋದನ್ನ ಮಿಕ್ಸಿಗೆ ಹಾಕಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಈ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ರುಬ್ಕೊಂಡು ಬರಬೇಕು. ಓಕೆ. ಫಸ್ಟ್ ಹಾಗೆ ರುಬ್ಕೊಂಡ್ರ? ಈಗ ಒಂಚೂರು ನೀರ್ ಹಾಕ್ತೀರಾ? ಹೌದು, ಯಾಕಂದ್ರೆ ತೆಂಗಿನಕಾಯಿ ಇಲ್ಲಾಂದ್ರೆ ರುಬ್ಬಲ್ಲ. ಓಕೆ. ನೋಡದೆ, ಎಣ್ಣೆಗೆ ಸ್ವಲ್ಪ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈ ಸಾರಿಗೆ ಎಣ್ಣೆನೇ ಜಾಸ್ತಿ. ಹೌದಾ? ಎಣ್ಣೆ ಬೇಕು. ಓಕೆ. ಆಯ್ತಾ? ಇದನ್ನು ಸ್ವಲ್ಪ ಗಂಟಾಗಿರುತ್ತೆ ಖಾರದ ಪುಡಿ, ಬಟ್ ಇದು ತುಂಬ ಖಾರ ಇರುತ್ತೆ. ನಿಮ್ಮ ಮನೆಗೆ ನೋಡ್ಕೊಂಡು ಮಾಡ್ಕೊಳ್ಳಿ ಮಾತ್ರ. ನಂಗಿರ್ಲಿ ಹಂಗಿರ್ಲಿ. ಇವಳಿಗಿರ್ಲಿ. ನಮ್ದು ರುಬ್ಕೊಂಡಾಯ್ತಲ್ಲ, ಅದು ತೋರಿಸಿ. ಓಕೆ, ನೋಡಿ ಗೈಸ್, ಈ ಥರ ರುಬ್ಕೊಂಡಾಗಿದೆ ನಮ್ದು. ಇವಾಗಲ್ಲಿ ಎಂತ ರೆಡ್ ಇದೆ. ಫುಲ್ ರೆಡ್ ಇರುತ್ತೆ. ನಾನು 1 ಸ್ಪೂನು, 2 ಸ್ಪೂನು, 3 ಸ್ಪೂನ್ ಹಾಕ್ತೀನಿ. ಓಕೆ. 1 kg 3 ಸ್ಪೂನ್ ಗೈಸ್. ನಿಮ್ಮ ಖಾರಕ್ಕೆ. ಆಯ್ತಾ? ಆಮೇಲೆ ನೋಡ್ಕೊಂಡು ಬೇಕಾದ್ರೆ ಹಾಕೋಬೋದು. ಈಗ ಇದು ಒಂದು 5 ನಿಮಿಷ ಎಣ್ಣೆ ಬಿಡಬೇಕು ಅದೇ. ಓಕೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನಿಧಾನ. ನಮ್ ಸಾರ್ ನೋಡಿ ಕುದೀತಾ ಇದೆ. ಈಗ ಇದೇನಿರುತ್ತಲ್ಲ ಅದನ್ನ ಇದಕ್ಕೆ ಹಾಕ್ಬೇಕು. ಹುಷಾರ್. ಇವಾಗ ಎಷ್ಟೊತ್ತು ಕುದಿಯಕ್ ಬಿಡ್ಬೇಕು ಇದನ್ನ ಒಂದು 5 ನಿಮಿಷ, ಯಾಕಂದ್ರೆ ಎಲ್ಲ ಹುರಿದಿರೋದಲ್ವಾ, ಬಟ್ ಚಿಕನ್ ಬೆಂದಿರ್ಬೇಕು. ಓಕೆ. ಇದು ನೀರಿದೆಯಲ್ಲ, ನಿಮ್ಗೆ ಎಷ್ಟು ಬೇಕು ಅಂತ ಹೇಳಿ. ತುಂಬಾ ಗಟ್ಟಿ ಮಾಡಲ್ಲ ಈ ಸಾರನ್ನ, ನೀರಾಗೆ ಮಾಡೋದು. ಗಟ್ಟಿ ಇರೋದಿಲ್ಲ ಇದು. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಹೌದು, ಟೇಸ್ಟ್ ಸಖತ್ತಾಗಿರುತ್ತೆ. ಇದನ್ನ 5 ನಿಮಿಷ ಬಿಟ್ಟು ಬರೋಣ. ಕುದಿಬೇಕು ಅದು. ನಾ ದಪ್ಪಕ್ಕಿ ನೆನೆಸ್ಕೊಂಡಿದ್ದೆ ಬೆಳಗ್ಗೆನೆ. ಈಗ ಮಧ್ಯಾಹ್ನ ಒಂದು 5 hours ನೆನೆಸ್ಕೊಂಡ್ರೆ, 4-5 hours ನೆನೆಸ್ಕೊಂಡ್ರೆ ಸಾಕು. ನಾನೊಂದು 3 ಪಾವ್ ನೆನೆಸ್ಕೊಂಡಿದ್ದೀನಿ. ಅಂದ್ರೆ ಫ್ರಿಜ್ಜಲ್ಲಿ ಇಡ್ತೀನಿ, ನಾಳೆಗೂ ಆಗುತ್ತೆ ಅಂತ. ಓಕೆ. ಈಗ ನಾವು ನೀರು ದೋಸೆಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ, ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ರುಬ್ಕೊಳ್ಳಿ ಹಿಟ್ಟನ್ನ. ಓಕೆ. ಸೊ ಇವಾಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ. ಇವಾಗ ರುಬ್ಕೊಂಡಾಗಿದೆ. ನೈಸಾಗಿ ರುಬ್ಕೋಬೇಕು. ತುಂಬಾ ನೈಸಾಗಿ ನೋಡಿ. ಬಟ್ ಎಷ್ಟು ಈಸಿ ಅಲ್ಲ ನೀರು ದೋಸೆ. ಉಪ್ಪು ಹಾಕ್ಬೇಕಾ? ಹೌದು, ಉಪ್ಪು ಹಾಕ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಇನ್ನೊಂದು ಸ್ವಲ್ಪ ನೀರು ಹಾಕಿ. ನೀರು ತುಂಬಾ, ನೀರು ದೋಸೆ ಅಂದ್ರೇನೆ ನೀರು. ಸ್ವಲ್ಪ ಬಹಳ ಸುಲಭವಾಗಿ ನಮ್ ನೀರು ದೋಸೆ ಆಗೋಯ್ತು. ಅವತ್ತು ತೋರಿಸಿದ್ನಲ್ಲ, ಇದೇ ನೀರು ದೋಸೆಗೆ ತೆಂಗಿನಕಾಯಿ ಮತ್ತೆ ಜೀರಿಗೆ ಹಾಕಿದೆ, ಅದು ಕಾಯಿ ದೋಸೆ. ನೆಕ್ಸ್ಟ್ ಜನ ಕೇಳ್ತಾರೆ ಟೊಮೆಟೊ ದೋಸೆ ತೋರಿಸಿ, ಸೌತೆಕಾಯಿ ದೋಸೆ ತೋರಿಸಿ ಅಂತ. ರೆಡಿ ಇದ್ದೀರಾ? ಎರಡೂ ತೋರಿಸ್ತೀನಿ. ಓಕೆ. ಕಾಮೆಂಟ್ಸ್ ಹಾಕಿ ಗೈಸ್, ಯಾರ್ಯಾರಿಗೆ ಟೊಮೆಟೊ ದೋಸೆ, ಸೌತೆಕಾಯಿ ದೋಸೆ ನೋಡ್ಬೇಕು. ಸೊ ಇವಾಗ ನೀರ್ ದೋಸೆ ಹಾಕಕ್ಕೆ ನಮ್ಮಮ್ಮ ಒಂದು ಸ್ವಲ್ಪ ತುಪ್ಪ ಹಿಂಗೆ ಸವರ್ಕೊಂಡು, ಸ್ವಲ್ಪ ತುಪ್ಪ ಸವರ್ಕೊಂಡು
ಹಿಟ್ಟನ್ನು ಕಲಿಸ್ಕೊಂಡು ಈ ಥರ ಈಸಿಯಾಗಿ ಬಿಡ್ತಾ ಇದ್ದಾರೆ. ಅಷ್ಟೇ ಗೈಸ್, ಮುಚ್ಚಿಬಿಡಿ. ಮುಚ್ಚಬೇಕು, ಮುಚ್ಚೋದನ್ನು ಮರಿಬಾರ್ದು. ಓಕೆ, ಸೊ ನೀಟಾಗಿ ಹಿಂಗೆ ಎತ್ತಿ. ಓಕೆ, ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ. ಆ್ಯಂಡ್ ಇಲ್ಲ ಹಾಕಿ. ವಾ, ಅಪ್ಪ ಬಿಸಿ. ಇನ್ನೊಂದು ದೋಸೆ ತೋರಿಸ್ತಾರಂತೆ. ಹಿಂಗೆ ಒರೆಸಿ ಒಂದು ಸ್ವಲ್ಪ ತುಪ್ಪ ಸೋರಿ, ಜಾಸ್ತಿ ಬೇಡ, ಸುಮ್ಮನೆ ಲೈಟಾಗಿ ಹಿಟ್ಟು ಕಲಿಸ್ಕೊಳ್ಳಿ. ಆ್ಯಂಡ್ ಹಾಕಿ. ಅಷ್ಟೇ, ಈಸಿ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಚಿಕನ್ ಸಾರು ಹೆಂಗೆ ಕುದೀತಾ ಇದೆ. ಒಳ್ಳೆ ಕಲರ್ ಬಂದಿದೆ, ಘಮನೂ ತುಂಬ ಚೆನ್ನಾಗಿದೆ. ನಾವು ತಿನ್ನೋದೊಂದು ಬಾಕಿ ನೋಡಿ. ಬನ್ನಿ ಹಾಕೊಡಿ ಮಾ. ಇಲ್ಲ, ಹಾಂ, ನಮ್ಮಮ್ಮ ಬಡಿಸ್ತಾ ಇದ್ದಾರೆ. ಅತಿಥಿಗೆ ಪ್ರೋಟೀನ್ ಪೀಸಸ್, ಪ್ರೋಟೀನ್ ಬ್ರೆಸ್ಟ್ ಪೀಸ್. ಇಲ್ಲಿ ಸಾರು, ಈ ಕಡೆ ನಾವು ಸಾರು ಸಾಕಾದಿ ಹಾಗೆ ಇನ್ನೊಂದು ಚೂರು ಚಕ್ ಚಕ್ ಚಕ್. ದೋಸೆ, ನಮ್ಮ ನೀರು ದೋಸೆ ಹಾಕಿ. ಓಕೆ, ಸೊ ಗೈಸ್ ನಮ್ಮ ದೋಸೆ ಆಮೇಲೆ ಚಿಕನ್ ಸಾರು ರೆಡಿ ಇದೆ. ಬನ್ನಿ ಟೇಸ್ಟ್ ಮಾಡೋಣ. ಓಕೆ ಗೈಸ್, ಬನ್ನಿ ಟೇಸ್ಟ್ ಮಾಡೋಣ. ನೀರು ದೋಸೆ ಅಂತೂ ಸಿಕ್ಕಾಪಟ್ಟೆ ಸಾಫ್ಟಾಗಿದೆ. ನೀರು ದೋಸೆ ಮಾಡೋದು ಎಷ್ಟು ಈಸಿ ಅಲ್ಲ. ಇವಾಗ ಸಾರು ಜೊತೆ ಗೈಸ್, ಈ ಸಾರನ್ನ ಯಾವ ಚಿಕನ್ ಸಾರೂ ಬೀಟ್ ಮಾಡೋಕ್ಕಾಗಲ್ಲ. ಅಷ್ಟು ಸಖತ್ತಾಗಿದೆ. ಕಾಂದ ಲಸೂನ್ಗೆ ಜಯ ನಿಮ್ಮ ಜೈ. ತುಂಬ ಸಖತ್ತಾಗಿದೆ. ನೀವು ನಿಜ ಇದನ್ನು ಟ್ರೈ ಮಾಡಿದ್ರೆ ಇದು ನಿಮ್ಮ ಫೇವ್ರೇಟ್ ಆಗಿರುತ್ತೆ ಗೈಸ್. ಒಂದ್ಸಲಿ ತರಿಸ್ಕೊಳ್ಳಿ. ಕಾಂದ ಲಸೂನ್ ಪುಡಿ ಯಾವುದರಿಂದಾದರೂ ತರಿಸ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡಿ, ನೀವೇ ನನಗೆ ಹೇಳ್ತೀರಾ ತುಂಬ ಸಖತ್ತಾಗಿದೆ ಅಂತ. ನೆಕ್ಸ್ಟ್ ಮಟನಿನ ತೋರಿಸೋಣ. ನೆಕ್ಸ್ಟ್ ಮಟನಿನ ತೋರಿಸ್ತಾರೆ ಅಂತ ಹೇಳ್ತಿದ್ದಾರೆ. ನಾನು ತಿನ್ನಕ್ಕೆ ಎಕ್ಸೈಟೆಡ್ ಆಗಿದ್ದೀನಿ. ನೀವು ಮಾಡ್ಕೊಂಡು ತಿನ್ನಿ. ಆ್ಯಂಡ್ ನಾವು ನಿಮಗೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.